ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಮಧ್ಯಪ್ರವೇಶ ಮಾಡಲೇಬೇಕು, ಯುದ್ಧವನ್ನು ಮೋದಿ ನಿಲ್ಲಿಸಲೇಬೇಕು ಅನ್ನೋ ರೀತಿಯಲ್ಲಿ, ಅಂದರೆ ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಿ ಅವರು ದಾಳಿ ಮಾಡೋದನ್ನು ಈ ಕೂಡಲೇ ಬೇರೆ ಯಾರೂ ಅಲ್ಲ, ಮೋದಿನೇ ನಿಲ್ಲಿಸಬೇಕು ಅಂತ ಹಠ ಹಿಡಿದಿದೆ ಇರಾನ್. ಏನು ಹಾಗಾದರೆ ಮಹತ್ವದ ಬೆಳವಣಿಗೆ, ಯುದ್ಧ ತೀವ್ರ ಸ್ವರೂಪಕ್ಕೆ ತಲುಪಿರೋ ಹೊತ್ತಲ್ಲಿ ಇರಾನ್ನಲ್ಲಿ ಖಮೇನಿಯ ಪರಮಾಪ್ತರನ್ನೇ ಮತ್ತು ಟಾಪ್ ಕಮಾಂಡರ್ಗಳನ್ನು ಎಲ್ಲ ಉಗ್ರ ಸಂಘಟನೆಗಳು ಮಿಡ್ಲ್ ಈಸ್ಟಲ್ಲಿ ಆಪ್ರೇಟ್ ಮಾಡ್ತಿದ್ದಂಥ ಹೌತೀಸು, ಹಮಾಜು ಎಲ್ಲರಿಗೂ ವೆಪನ್ ಸಪ್ಲೈ ಮಾಡ್ತಾ ಇದ್ದ, ರಾಕೆಟ್ಟಿಂದ ಹಿಡಿದು ಎಲ್ಲ ಪ್ರಮುಖ ಅಸ್ತ್ರಗಳನ್ನು ಸಪ್ಲೈ ಮಾಡ್ತಿದ್ದ ಕಮಾಂಡರನ್ನು ಕೂಡ ನಿನ್ನೆ ಹೊಡೆದ್ರು. ಸೊ ಪ್ರಮುಖ ತಲೆಗಳನ್ನು ತೆಗಿತಾ ಇದ್ದ ಹಾಗೆ ಇರಾನ್ ಮತ್ತಷ್ಟು ಟೆನ್ಷನ್ ಆಗಿ ಈಗ ಮೋದಿ ಮಧ್ಯಪ್ರವೇಶ ಆಗಲೇಬೇಕು ಅಂತ ಹೇಳ್ತಾ ಇದೆ. ಯಾವ ರೀತಿ ಭಾರತಕ್ಕೆ ಮೆಸೇಜ್ ಕೊಟ್ಟಿದೆ ಇರಾನ್? ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತದ ಸ್ಟೂಡೆಂಟ್ಸನ್ನು, ಅಲ್ಲಿದ್ದಂಥ ಜನರನ್ನು ಕಳಿಸ್ಕೊಡೋದಕ್ಕೆ ಅಂತ ಒಂದು ವಿಶೇಷವಾದ ಗೆಸ್ಚರ್ ತೋರಿಸ್ತು. ಅದು ಗಮನ ಸೆಳೀತು. ಇರಾನ್ಗೆ ಭಾರತ ಸ್ವಂತದವರಿದ್ದ ಹಾಗೆ ಅನ್ನೋ ಸ್ಟೇಟ್ಮೆಂಟ್ ಕೂಡ ಬಂತು ನಿನ್ನೆ. ಮತ್ತು ಭಾರತ ಹೇಳಿದಂಥ ಅಕ್ಕಪಕ್ಕದ ರಾಷ್ಟ್ರಗಳು, ನೇಪಾಳ ಅಥವಾ ಬೇರೆ ರಾಷ್ಟ್ರಗಳ ಸ್ಟೂಡೆಂಟ್ಸ್ ಎಲ್ಲರನ್ನೂ ಸಾವಿರ ವಿದ್ಯಾರ್ಥಿಗಳನ್ನು, ಅಲ್ಲಿರುವಂಥ ಜನರನ್ನು ಏರ್ ಸ್ಪೇಸ್ ಓಪನ್ ಮಾಡಿ, ಕ್ಲೋಸ್ ಆಗಿರುತ್ತೆ. ಯುದ್ಧ ಅಂದರೆ ವಿಮಾನಗಳ ಹಾರಾಟ ಇರಲ್ಲ, ಆದರೂ ಭಾರತಕ್ಕೋಸ್ಕರ ವಿಶೇಷವಾಗಿ ಏರ್ ಸ್ಪೇಸ್ ಓಪನ್ ಮಾಡಿ ಸಾವಿರಾರು ಜನರ ಜೀವವನ್ನು ಉಳಿಸಿ, ಭಾರತೀಯರು ಬೇರೆ ಅಲ್ಲ, ನಮ್ಮ ಜನ ಬೇರೆ ಅಲ್ಲ ನಮಗೆ ಅನ್ನುವಂಥ ಒಂದು ಬಹಳ ದೊಡ್ಡ ಮಾತನಾಡ್ತು ಇರಾನ್. ಆದರೆ ಯಾವ ದೇಶನೂ ಸುಮ್ಮನೆ ಸಹಾಯ ಮಾಡಲ್ಲ ಅನ್ನೋದಕ್ಕೆ ನೋಡಿ ನೆಕ್ಸ್ಟ್ ಡೇನೇ ಸಿಗ್ತಾ ಇದೆ ಆನ್ಸರು. ಏನದು ಅಂತ ಕೇಳಿದ್ರೆ, ಭಾರತ ಈ ಯುದ್ಧವನ್ನು ನಿಲ್ಲಿಸಲೇಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬರೀ ಇದು ರಿಕ್ವೆಸ್ಟ್ ಅಲ್ಲ, ಒತ್ತಡವನ್ನು ಹಾಕ್ತಿರೋದು ಮೋದಿ ಮೇಲೆ. ದೊಡ್ಡ ದೊಡ್ಡ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು, ಶಾಂತಿ ಪರವಾಗಿರುವಂಥ ರಾಷ್ಟ್ರಗಳು ಈಗ ನಮ್ಮ ಜೊತೆ ನಿಲ್ಲದೆ ಇದ್ರೆ ಹೇಗೆ? ಸೊ ಭಾರತ ಈಗ ಮಾಡಲೇಬೇಕಾದಂಥ ಕೆಲಸ, ನಿಮ್ಗೆ ಆಪ್ಷನ್ನೇ ಇಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದೆ ಇರಾನು. ನೀವು ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅದನ್ನು ಸಾಧಿಸಬೇಕು ಅಂದರೆ ಹೆಲ್ಪ್ ಮಾಡಿ ಅಂತ ಒಂದು ಬಗೆಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇರೋದು. ಏನು ಅಂತ ಕೇಳಿದ್ರೆ, ನಂಬರ್ 1, ನೀವು ಶಾಂತಿ ಪರವಾಗಿದ್ದೀರಿ, ಎಲ್ರಿಗೂ ಪಾಠ ಮಾಡ್ತೀರಿ, ಯುದ್ಧದ ಸಮಯ ಅಲ್ಲ ಇದು ಅಂತ. ಇನ್ನೊಂದು, ಭಾರತ ಗ್ಲೋಬಲ್ ಸೌತ್ ಲೀಡರ್ ಆಗೋದಕ್ಕೆ ಹೊರಟಿದೆ. ಸೌತ್ ಗ್ಲೋಬಲ್ ನಾರ್ತ್ ಅಂತ, ರೀಜನ್ ಸೌತ್ ನಾರ್ತ್ ಅಂತ ಅಲ್ಲ ಅದು ಡಿವೈಡ್ ಮಾಡೋದು, ಬದಲಾಗಿ ಶ್ರೀಮಂತಿಕೆ ಇರುವಂತಹ ಅಥವಾ ಡೆವಲಪ್ಡ್ ಕಂಟ್ರೀಸ್ ನಾರ್ತ್ ಅಂತ ಕರೀತಾರೆ, ಡೆವಲಪಿಂಗ್ ರಾಷ್ಟ್ರಗಳನ್ನು ಗ್ಲೋಬಲ್ ಸೌತ್ ಅಂತ ಕರೆಯಲಾಗುತ್ತೆ. ಈ ಗ್ಲೋಬಲ್ ಸೌತ್ನ ಡೆವಲಪಿಂಗ್ ರಾಷ್ಟ್ರಗಳ ಲೀಡರ್ ಅಂತ ಅನ್ನಿಸ್ಕೊಳ್ತಿದೆ ಭಾರತ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ಕೊಡೋದಿರಬಹುದು, ಇನ್ವೆಸ್ಟ್ ಮಾಡೋದಿರಬಹುದು, ಅವ್ರಿಗೆ ಸಹಕಾರ ಕೊಡೋದಿರಬಹುದು, ಎಲ್ಲ ಬಗೆಯಲ್ಲೂ ಕೂಡ ಗ್ಲೋಬಲ್ ಸೌತ್ ಲೀಡರ್ ತಾನು ಅಂತ ತನ್ನನ್ನು ಕರೆದುಕೊಳ್ಳುವ ಮತ್ತು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಿರುವ ಭಾರತ ಈಗ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ನಿಲ್ಲಿಸದೆ ಹೋದರೆ ಗ್ಲೋಬಲ್ ಸೌತ್ ಲೀಡರ್ ಆಗುವಂತಹ ಕನಸು ಕಾಣಬಾರ್ದು ಅನ್ನೋ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿರೋದು ಇರಾನ್. ಅಂದರೆ ಈ ಭಾಗದಲ್ಲಿ ಗ್ಲೋಬಲ್ ಸೌತಲ್ಲಿ ಬಹುಪಾಲು ರಾಷ್ಟ್ರಗಳು ಎಲ್ಲ ಮುಸಲ್ಮಾನ್ ಕಂಟ್ರಿಗಳಿದ್ದಾವೆ ಮತ್ತು ಇಸ್ರೇಲನ್ನು ವಿರೋಧಿಸುವಂಥ ರಾಷ್ಟ್ರಗಳಿದ್ದಾವೆ. ಹಾಗಾದರೆ ನೀವು ಈ ಹೊತ್ತಲ್ಲಿ ಇಸ್ರೇಲನ್ನು ತಡೆದೇ ಇದ್ದರೆ ಎಲ್ಲರ ವಿರೋಧ ಕಟ್ಕೊಳ್ತೀರಾ ಅನ್ನುವಂಥ ಆಕ್ರೋಶದ ಮಾತನ್ನು ಆಡಿರೋದು ಇರಾನು. ಇಸ್ರೇಲ್ ಗ್ಲೋಬಲ್ ನಾರ್ತಲ್ಲಿ ಬರುತ್ತೆ, ಅದು ರೀಜನ್ ವೈಸ್ ನೋಡೋಕೆ ಹೋದರೆ ಅದರ ಲೊಕೇಶನ್ ಬೇರೆ ಆದರೂ ಕೂಡ ಗ್ಲೋಬಲ್ ನಾರ್ತಲ್ಲಿ ಬರುತ್ತೆ ಇಸ್ರೇಲ್. ಇರಾನ್ ಸೇರಿದಂತೆ ಬೇರೆ ಬೇರೆ ಇಸ್ರೇಲ್ ವಿರೋಧಿಸುವಂಥ ರಾಷ್ಟ್ರಗಳೆಲ್ಲ ಗ್ಲೋಬಲ್ ಸೌತಲ್ಲಿ ಬರ್ತವೆ. ಸೊ ಇದನ್ನು ನಿಲ್ಲಿಸದೆ ಹೋದರೆ, ನೀವು ಲೀಡರ್ಶಿಪ್ ತಗೊಳ್ಳೋ ಕನಸು ಕಾಣಬೇಡಿ, ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸಹಕಾರವನ್ನು ನಿರೀಕ್ಷಿಸಬೇಡಿ ಅನ್ನೋ ರೀತಿಯಲ್ಲಿ ಮೆಸೇಜನ್ನು ಕೊಟ್ಟಿರೋದು ಭಾರತಕ್ಕೆ. ನಿಜಕ್ಕೂ ಇದು ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂದರೆ ಮುಂಚೆ ಎಲ್ಲ ಇರಾನ್ ಧೋರಣೆ ಬೇರೆ ರೀತಿ ಇತ್ತು, ಪಾಕಿಸ್ತಾನದ ಜೊತೆಗೆ ನಿಲ್ತಾ ಇತ್ತು. ಯುದ್ಧ ಅಂತ ಬಂದಾಗ, ಭಾರತ ಪಾಕ್ ಯುದ್ಧ ಅಂತ ಬಂದಾಗ ಪಾಕ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿದ ಎಕ್ಸಾಂಪಲ್ ಇದೆ. ಅದೇ ಇಸ್ರೇಲ್ ನಮಗೆ ಸದಾ ಕಾಲ ಸಹಕಾರ ಕೊಟ್ಕೊಂಡು ಬಂದಿದೆ, ಪಾರ್ಟ್ನರ್ ಹಾಕ್ಕೊಂಡು ಬಂದಿದೆ. ಆದರೆ ಇರಾನ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಬಹಳ ಒಳ್ಳೆಯ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದು. ವ್ಯಾಪಾರ ವಹಿವಾಟು ಅಲ್ಲಿ ನಮ್ಮ ಒಪ್ಪಂದ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರೋದಿದೆ.
ಇಷ್ಟೆಲ್ಲ ಆಗ್ತಾ ಇರುವಾಗ ಪೋರ್ಟಲ್ಲೆಲ್ಲ ಬಹಳ ದೊಡ್ಡ ಅಮೌಂಟನ್ನು ಇನ್ವೆಸ್ಟ್ ಮಾಡಿದೆ ಭಾರತ. ಮತ್ತು ಹಾರ್ಮೋಸ್ ಜಲಸಂಧಿ, ನಮ್ಮ ಬಹುಪಾಲು ತೈಲ ಮತ್ತು ಗ್ಯಾಸ್ ಬರೋದೇ ಆ ಮಾರ್ಗದ ಮೂಲಕ. ಹಾಗಾಗಿ ಇರಾನನ್ನು ಕಳೆದುಕೊಳ್ಳುವ ಪರಿಸ್ಥಿತಿಲಂತೂ ಭಾರತ ಇಲ್ಲವೇ ಇಲ್ಲ. ಹಾಗಂತ ಇಸ್ರೇಲ್ ಜೊತೆಗೆ ನಂಟು ಬಹಳ ಉತ್ತಮವಾಗಿದೆ. ಮತ್ತು ನಮಗೆ ಐಮ್ಯಾಕ್ ಕಾರಿಡಾರ್, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್, ಈ ಅತ್ಯಂತ ಮಹತ್ವಾಕಾಂಕ್ಷೆಯ ಕಾರಿಡಾರ್ ಯಶಸ್ವಿ ಆಗಬೇಕಂದ್ರೆ ಇಸ್ರೇಲ್ ಬೇಕು ನಮಗೆ. ಅದು ಪ್ರಮುಖವಾದ ಪಾರ್ಟ್ನರ್ ಈ ಪ್ರಾಜೆಕ್ಟಲ್ಲಿ. ಮತ್ತು ಈ ಯುದ್ಧದ ಮೂಲಕ, ಇರಾನನ್ನು ಹೊಡೆಯೋ ಮೂಲಕ ನಮಗೆ ಬಹಳ ದೊಡ್ಡ ಗಿಫ್ಟ್ ಕೊಡ್ತಾ ಇದೆ ಅದು ಒಂದು ಅರ್ಥದಲ್ಲಿ. ಇರಾನ್ ನಮಗೆ ಶತ್ರು ಅಲ್ಲದಿದ್ರು, ಇರಾನ್ನಲ್ಲಿ ಏನು ಆಶ್ರಯ ಪಡ್ಕೊಂಡು ಅವರಿಂದ ಸಹಾಯ ಪಡ್ಕೊಳ್ತಿದ್ದ ಈ ಹೌತೇಸು, ಹಿಜ್ಬುಲ್ಲಾಗಳು, ಬೇರೆ ಬೇರೆ ಸಂಘಟನೆಗಳಿವೆಯಲ್ಲ, ಅವರನ್ನು ಫಿನಿಷ್ ಮಾಡ್ತಿದೆ ಇಸ್ರೇಲ್. ಹೊಸಕ್ಕೆ ಹಾಕ್ತಾ ಇದೆ, ಹಲವು ಪ್ರಮುಖ ಕಮಾಂಡರ್ಗಳನ್ನೆಲ್ಲ ತೆಗೆದಿದೆ. ಆ ಸಂಘಟನೆಗಳು, ಉಗ್ರ ಸಂಘಟನೆಗಳು ಈ ಐಮ್ಯಾಕ್ ಕಾರಿಡಾರ್ಗೆ ಅತಿ ದೊಡ್ಡ ಥ್ರೆಟ್ ಆಗಿದ್ರು ಇನ್ಫ್ಯಾಕ್ಟ್. ಯಾಕಂದರೆ ಹಡಗುಗಳ ಮೇಲೆ ದಾಳಿ ಮಾಡುವುದು, ಈ ಐಮ್ಯಾಕ್ ಪ್ರಾಜೆಕ್ಟೇ ನಡೆಯೋಕ್ಕೆ ಬಿಡಲ್ಲ ಅನ್ನೋ ಮಟ್ಟಿಗೆ ಥ್ರೆಟ್ಗಳು ಬರ್ತಿತ್ತು. ಇರಾನ್ ಈಗ ಧ್ವಂಸವಾಗಿಬಿಟ್ರೆ ಒಂದು ಅರ್ಥದಲ್ಲಿ ಅಮೆರಿಕ ಪ್ರಹಾರದಿಂದಾಗಿ ಅವ್ರಿಗೆ ಮಿಲಿಟ್ರಿ ಬಲವೇ ಕುಸಿದು ಹೋಗಿಬಿಟ್ರೆ ಬಹಳ ದೊಡ್ಡ ಅನುಕೂಲ ಐಮ್ಯಾಕ್ ಪ್ರಾಜೆಕ್ಟ್ಗೆ ಅಂತಲೇ ಇದನ್ನು ಬಣ್ಣಿಸಲಾಗ್ತಿದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಹೊಡೆತ ಬೀಳುತ್ತೆ. ಈ ರೀತಿ ಆಗಿಬಿಟ್ರೆ, ಇರಾನ್ ಕುಸಿದು ಹೋಗಿಬಿಟ್ರೆ ಬಲೂಚಿಸ್ತಾನ ಸಪ್ರೇಟ್ ಆಗುತ್ತೆ. ಯಾಕಂದರೆ ಬಲೂಚಿಸ್ತಾನದ ದೊಡ್ಡ ಭಾಗ ಇರಾನ್ನಲ್ಲಿ ಬರುತ್ತೆ. ಅಲ್ಲಿಯವರು ಕೂಡ ಇರಾನ್ ವೀಕ್ ಆಗಿಬಿಟ್ರೆ ಎದ್ದು ಬಿಡ್ತಾರೆ ಒಂದಾಗೋದಕ್ಕೆ. ಬಲೂಚಿಗಳ ಜೊತೆಗೆ ಪಾಕ್ ಬಲೂಚಿಗಳು, ಇರಾನ್ ಬಲೂಚಿಗಳು ಎಲ್ಲ ಕಡೆ ಸೇರಿ ಆ ಭಾಗವು ಹರಿದು ಹೋಗೋದಕ್ಕೆ ಬಹುದೊಡ್ಡ ಅವಕಾಶ ಓಪನ್ ಆಗ್ತಿದೆ. ಸೊ ಭಾರತಕ್ಕಿದು ತಾನು ಏನೇನು ಬಯಸ್ತಿದೆಯೋ ತಂತಾನೇ ಆಗ್ತಿರೋ ಸಮಯ. ಆದರೆ ಇರಾನ್ ಈಗ ಬಹಳ ದೊಡ್ಡ ಸಂದೇಶವನ್ನು ಭಾರತಕ್ಕೆ ಕೊಟ್ಟಿರೋದು, ಯಾರನ್ನು ಕಳ್ಕೊಳ್ಳೋದು ಯಾರನ್ನು ಉಳಿಸ್ಕೊಳ್ಳೋದು ಅನ್ನೋ ಮಟ್ಟಿಗೆ ಭಾರತಕ್ಕೆ ಬಹಳ ಸಂದಿಗ್ಧ ಪರಿಸ್ಥಿತಿ. ಹಾಗಾಗಿ ತಟಸ್ಥ ನಿಲುವನ್ನು ತಾಳ್ಕೊಂಡು ಬರ್ತಾ ಇದೆ. ಇಲ್ಲಿನ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿಯವರು ಕೂಡ ಯಾಕೆ ಮೋದಿ ಮೌನವಾಗಿದ್ದಾರೆ, ಇರಾನ್ ಪರ ಗಟ್ಟಿಯಾಗಿ ನಿಲ್ಲಲೇಬೇಕು ಅನ್ನೋ ಸಂದೇಶ ಕೊಟ್ಟಿರೋದು. ಸಿದ್ದರಾಮಯ್ಯನವರಿಂದ ಹಿಡಿದು ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಇದು ಇರಾನ್ ಜೊತೆಗೆ ನಾವು ನಿಲ್ಲಲೇಬೇಕಾದ ಸಮಯ ಅಂತ ಮುಗಿಬಿದ್ದಿದ್ದಾರೆ. ಮೋದಿ ಈ ಮೌನ ಸರಿ ಕಾಣಿಸ್ತಿಲ್ಲ ಈ ಹೊತ್ತಲ್ಲಿ. ಇಂತಹ ಪರಿಸ್ಥಿತಿ ಇರುವಾಗ ತಾನು ಗ್ಲೋಬಲ್ ಲೀಡರ್ ಅಂತ ಕರೆದುಕೊಳ್ಳುವಂಥ ನಾಯಕ ಈಗ ಯಾಕೆ ಗಪ್ಚುಪ್ಪಾಗಿದ್ದಾರೆ ಅಂತ ಅಟ್ಯಾಕ್ ಮಾಡ್ತಿರೋದನ್ನು ಗಮನಿಸಬಹುದು. ಸೊ ಭಾರತಕ್ಕೀಗ ಅತ್ಯಂತ ನಿರ್ಣಾಯಕ ಹಂತ ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಯುದ್ಧ ಕೈ ಮೀರಿ ಹೋಗ್ತಿರುವಂಥ ಸಮಯದಲ್ಲಿ ಮೋದಿ ಎಂಟ್ರಿ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಸಂದೇಶ ಸಿಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ವಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಇಸ್ರೇಲ್ನ ಅಟ್ಯಾಕ್ ಜೋರಾಗ್ತಿದ್ದ ಹಾಗೆ, ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ ಕಮಾಂಡರ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಫಿನಿಷ್ ಮಾಡ್ತಿದ್ದಾರೆ. ಕೀ ರೋಲ್ ಪ್ಲೇ ಮಾಡ್ತಿರುವಂಥ IRGCಯ ಟಾಪ್ ಕಮಾಂಡರ್ಗಳನ್ನೇ ಫಿನಿಷ್ ಮಾಡ್ತಿದ್ದಾರೆ. ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಿದ್ದವರು, ಈ ಕಂಪ್ಲೀಟ್ ಆಪರೇಷನ್ ಹ್ಯಾಂಡಲ್ ಮಾಡ್ತಿದ್ದವರು, ಅಂಥವ್ರನ್ನೂ ಫಿನಿಷ್ ಮಾಡ್ತಾ ಇದ್ದಾರೆ. ಖಮೇನಿಯ ಪರಮಾಪ್ತರು ರೈಟು ಲೆಫ್ಟು ಎಲ್ಲ ಫಿನಿಷ್ ಆಗಿದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇರಾನ್ನಲ್ಲಿರುವಂಥ ಹೌತೀಸ್ಗಳು ಕೂಡ ಏನು ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರೋದು, ಇದೇ ರೀತಿ ಮುಂದುವರೆದ್ರೆ ಹಡಗುಗಳನ್ನು ಹೊಡಿತೀವಿ, ಈಗ ಶುರು ಮಾಡ್ತೀವಿ ನೆಕ್ಸ್ಟ್ ಆಪ್ರೇಷನ್, ಅಮೆರಿಕದ ಹಡಗುಗಳನ್ನೇ ಹೊಡೆದು ಬಿಸಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ವೆರಿ ಡೇಂಜರಸ್ ಆಗಿರುತ್ತೆ ಇದರ ಪರಿಣಾಮ ಅಂತ ಇರಾನ್ ಕೂಡ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರೋದು ಈ ಹೊತ್ತಲ್ಲಿ. ನೋಡಿ, ಇರಾನ್ನ ಖಮೇನಿಯ ಯುಗಾಂತ್ಯವ ಇನ್ನೇನು ಫಿನಿಷ್ ಮಾಡೇ ಬಿಡ್ತೀವಿ ಅಂತ ಇಸ್ರೇಲ್ ಘೋಷಣೆ ಮಾಡಿರೋ ಹೊತ್ತಲ್ಲಿ ಅಮೆರಿಕ ಬರ್ಲಿ ಬಿಡ್ಲಿ ಖಮೇನಿ ಉಳಿಸಲ್ಲ, ನ್ಯೂಕ್ಲಿಯರ್ ಸೈಟ್ಗಳನ್ನು ನಾವು ಅಳಿಸಾಕ್ತೀವಿ ಅಂತ ನೆತನ್ಯಾಹು ಗುಡುಗಿರೋ ಹೊತ್ತಲ್ಲಿ, ಅಮೆರಿಕಕ್ಕೆ ಸೆಡ್ಡು ಹೊಡೆದು ಅಟ್ಯಾಕ್ ಮಾಡ್ತಿರೋ ಹೊತ್ತಲ್ಲಿ ಖಮೇನಿ ತಮ್ಮ ಉತ್ತರಾಧಿಕಾರಿ ನೇಮಕ ಮಾಡಿದ್ದಾರೆ ದಿಢೀರ್ ಅಂತ. ಖಮೇನಿ ಗುಪ್ತ ಅಂದರೆ ಅಜ್ಞಾತ ಪ್ರದೇಶದಲ್ಲಿ ಅಡಗಿರೋದು, ಯಾವುದೇ ಡಿಜಿಟಲ್ ಎಕ್ವಿಪ್ಮೆಂಟ್ ಕೂಡ ಬಳಸ್ತಿಲ್ಲ. ಅತ್ಯಂತ ನಂಬಿಕಸ್ಥ ಕೆಲವು ಜನರನ್ನು ಉಳಿಸ್ಕೊಂಡು ಮಿಲಿಟರಿ ಜೊತೆ ಕಮ್ಯುನಿಕೇಷನ್ ಸಂದೇಶ ಅಷ್ಟೇ ರವಾನಿಸ್ತಿದ್ದಾರೆ. ಸೊ ಖಮೇನಿ ಮುಗಿಸೇ ಬಿಡ್ತಾರೆ ಇನ್ನೇನು ಅನ್ನುವಂಥ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲಿ ದಿಢೀರ್ ಅಂತ ರಾತ್ರೋರಾತ್ರಿ ಉತ್ತರಾಧಿಕಾರಿ ನೇಮಕ ಆಗಿದೆ. 3 ಜನರ ಹೆಸರನ್ನು ಫೈನಲ್ ಮಾಡಿದ್ದಾರೆ. ಅವ್ರ ಮಗನ ಹೆಸರು ಬರಬಹುದು ಅಂತ ಇತ್ತು, ಬಟ್ ತನ್ನ ಮಗನ ಹೆಸರನ್ನು ಕೊಡದೆ ಬೇರೆ ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಇನ್ನಿತರ 3 ಹೆಸರನ್ನು ಈಗ ಫೈನಲ್ ಮಾಡಿಟ್ಟಿದ್ದಾರೆ. ಸೊ ಖಮೇನಿ ಅಂತ್ಯ ಶುರುವಾಗಿದೆ. ಸುದೀರ್ಘವಾಗಿ ಇರಾನ್ ಆಡಿದಂಥ ಖಮೇನಿಯ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಇರಾನನ್ನು ಹೊಸಕ್ಕೆ ಹಾಕೇ ಬಿಡುತ್ತಾ ಈಗ ಇಸ್ರೇಲ್ ಅನ್ನುವ ಮೇಜರ್ ಡೆವಲಪ್ಮೆಂಟ್ ಆಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.